ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊಡಗಿನ ಮಣ್ಣಿನಲ್ಲಿ ಖನಿಜ ನಿಕ್ಷೇಪದ ಸುಳಿವು ಸಿಕ್ಕಿದೆ. ಕಳೆದ ಕೆಲ ವರ್ಷಗಳಿಂದ ವಿಜ್ಞಾನಿಗಳು ಇಲ್ಲಿಯ ಮಣ್ಣಿನ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡ್ತಾ ಇದ್ರು. ಕೊಡಗಿನ ಮಣ್ಣಿನಲ್ಲಿ ಇದೆಯಾ ಹಾಗಾದ್ರೆ ಖನಿಜ ಸಂಪತ್ತು? ಕನ್ನಳ್ಳಿಕಟ್ಟೆಯಲ್ಲಿ ಕೋಬಾಲ್ಟ್ ಮತ್ತು ನಿಕ್ಕಲ್ ನಿಕ್ಷೇಪ ಪತ್ತೆಯಾಗಿದೆ. ಸೋಮವಾರಪೇಟೆ ತಾಲೂಕಿನ ಗ್ರಾಮಗಳಲ್ಲಿ ಈ ನಿಕ್ಷೇಪ ಸಿಕ್ಕಿರುವಂಥದ್ದು. 2 ವರ್ಷಗಳಿಂದ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಿದ್ರು ವಿಜ್ಞಾನಿಗಳು. 2018ರ ಭೂಕುಸಿತದ ಪ್ರದೇಶದಲ್ಲಿಯೇ ಖನಿಜ ನಿಕ್ಷೇಪದ ಸುಳಿವು ಸಿಕ್ಕಿದೆ. ಖನಿಜ ನಿಕ್ಷೇಪದ ಸುಳಿವಿನ ಬೆನ್ನಲ್ಲೇ ಜನರಿಗೆ ಭೂಸ್ವಾಧೀನದ ಆತಂಕ ಎದುರಾಗಿದೆ. ಸಹಜವಾಗಿಯೇ ಈಗ ಜನರಲ್ಲೂ ಕೂಡ ಇರುವ ಭೂಮಿಯನ್ನು ಬಿಟ್ಟು ಹೋಗಬೇಕಾ ಅನ್ನುವಂತಹ ಭಯ ಆವರಿಸಿಕೊಂಡಿರುವಂಥದ್ದು. ಖನಿಜ ನಿಕ್ಷೇಪಕ್ಕಾಗಿ ಕಳೆದ 2 ವರ್ಷಗಳಿಂದಲೂ ಕೂಡ ಮಣ್ಣಿನ ಸ್ಯಾಂಪಲ್ ಅನ್ನು ಸಂಗ್ರಹಿಸುವಂತಹ ಕೆಲಸವನ್ನು ವಿಜ್ಞಾನಿಗಳು ಮಾಡಿದ್ರು, ಪರಿಶೋಧನೆಯನ್ನ ಮಾಡ್ತಾ ಇದ್ರು. ಈಗ ಖನಿಜ ನಿಕ್ಷೇಪದ ಸುಳಿವು ಸಿಕ್ಕಿದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಈಗ ಅದೇ ಜಾಗವನ್ನು ಅಗದು ಖನಿಜ ನಿಕ್ಷೇಪವನ್ನು ಹೊರತೆಗಿಬೇಕಾಗತ್ತೆ. ಹಾಗಾಗಿ ರೈತರು ತಮ್ಮ ಜಮೀನನ್ನು ಬಿಟ್ಕೊಡ್ಬೇಕಾಗುತ್ತೆ ಸರ್ಕಾರಕ್ಕೆ. ಈಗ ಎಲ್ಲಿ ಭೂಸ್ವಾಧೀನ ಮಾಡ್ಕೊಂಡ್ಬಿಡ್ತಾರೋ, ನಮ್ಮ ತಲೆತಲಾಂತರಗಳಿಂದ ನಡೆದುಕೊಂಡು ಬಂದಂತಹ ಜಾಗವನ್ನು ಎಲ್ಲಿ ಬಿಟ್ಟು ಹೋಗಬೇಕು ಅನ್ನುವಂತಹ ಭಯ ಸ್ಥಳೀಯರಲ್ಲಿ ಮನೆ ಮಾಡಿದೆ. ಈಗ ಗೌರ್ಮೆಂಟ್ ಕಡೆಯಿಂದ ಒಂದು ತಂಡನ ಕಳಿಸಿದ್ರು, ವಿಜ್ಞಾನಿಗಳನ್ನು ಕಳಿಸಿ ಮಣ್ಣಿನ ಸ್ಯಾಂಪಲ್ಸ್ ತೊಗೊಂಡೋಗಿ ಏನಕ್ಕೆ ಸ್ಲೈಡಿಂಗ್ ಆಗ್ತಿದೆ ಅಂತ ಸ್ಯಾಂಪಲ್ಸ್ ತೊಗೊಂಡೋದ್ರು. ಅದನ್ನಾಗಿ ಕಳಿಸಿದ್ರು. 1-2 ಇಯರ್ಸ್ ಏನು ಮಾತಾಡಿದ್ರು. ಲಾಸ್ಟ್ ಒಂದು 2025-24 ಬಂದವರು ನಾವು ಈಗ ಸ್ಯಾಂಪಲ್ಸ್ ತೊಗೊಂಡೋಗಿ ಬರ್ತಾರೆ. ಅವರು ಹೇಳಿದ್ದು ಅದೇ, ನಾವು ಕೇಳಿದ್ವಿ ಏನಕ್ಕೆ ಬರ್ತಾಯಿದ್ರಿ ಏನಂತ. ಹಿಂಗೆ ಗೌರ್ಮೆಂಟಿಂದ ಕಳಿಸಿದ್ದಾರೆ ಸ್ಯಾಂಪಲ್ಸ್ ತೊಗೊಂಡೋಗಿ ಅಂತ, ಭೂಕುಸಿತ ಉಂಟಾಗ್ತಿದೆ ಅಂತ ಕಳಿಸಿದ್ರು. ಅದಕ್ಕೆ ಸ್ಯಾಂಪಲ್ಸ್ ತೊಗೊಂಡೋಗ್ತಿದೆ ಅಂತ ನಾವು ಅಂದರೆ ಗೌರ್ಮೆಂಟಿಂದ ಕಳಿಸಿ. ಗೂಗಲ್ ಮ್ಯಾಪಲ್ಲಿ 200 ಮೀಟ್ರ್ ಆಚೆ ಆ ಗೂಗಲ್ ಮ್ಯಾಪಿಂದ ಪರವಾಗಿ ಮಾಡಿದ್ದಾರೆ. ಅದು ಏನಾಗುತ್ತೆ ಅಂತ ಹೇಳಿದ್ರೆ ಅದು ಏರಲ್ಲಿ ಎಲ್ಲಿವರೆಗೆ ಹೋಗುತ್ತೆ ನಮಗೆ ಅದು ಮಾರ್ಜಿನ್ ಮಾಡಿಲ್ಲ. ನಿಕ್ಷೇಪ ಪತ್ತೆಯಾಗಿ ಇಷ್ಟಿದೆ ಅಂತ ಆಯಿತು. ಹಾಗೆ ಆದಮೇಲೆ ಲಾಸ್ಟಿಗೆ ಇಲ್ಲಿ ಒಂದು JCB ಯಂತ್ರ ತಗೊಂಡ್ಬಂದು ಬೆಳೆ ಕಟಾವಾದ ತಕ್ಷಣ ಬಂದು ಇಲ್ಲಿ ಮಾಡಿದರು. ನಾವು ಇಲ್ಲಿ ಒಂದು 5-6 ಜನ ಸ್ಥಳೀಯರು ಸೇರ್ಕೊಂಡು ಯಾಕೆ ನೀವು ಇಲ್ಲಿ ತೆಗಿತೀರಿ ಅಂತ ಹೇಳ್ಕೊಂಡು ನಾವು ಮಾಡಿ ಅಲ್ಲಿಂದ ಪೊಲೀಸ್ ಇಲಾಖೆನ ಕರೆಸಿದ್ರು. ಪೊಲೀಸ್ ಇಲಾಖೆ ಕರೆಸಿ ತಹಸೀಲ್ದಾರ್ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮಲ್ಲಿಕಾರ್ಜುನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಜನರೇನೋ ಖನಿಜ ನಿಕ್ಷೇಪದ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಭೂಮಿಯನ್ನು ಬಿಟ್ಕೊಡಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಬಟ್ ಸರ್ಕಾರ ಏನಾದರೂ ಈ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಿದೆಯಾ? ಆ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಖಂಡಿತವಾಗ್ಲೂ ಪ್ರೇಮ್, ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಬೆಟ್ಟದಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಒಂದು ಕಳ್ಳೇನಕಟ್ಟಿ ಗ್ರಾಮ ಅಂತ ಒಂದು ಬರುತ್ತೆ. ಆ ಗ್ರಾಮದಲ್ಲಿ ಇದೀಗ ಈ ಕೋಬಾಲ್ಟ್ ಮತ್ತು ನಿಕ್ಕಲ್ ಇರುವಂತಹ ಪ್ರಮುಖ ಖನಿಜಾಂಶ ನಕ್ಷೆ ಪತ್ತೆಯಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ 2018ರಲ್ಲಿ ಏನು ಕೊಡಗು ಜಿಲ್ಲೆಯಲ್ಲಿ ಪ್ರಾಕೃತಿಕ ವಿಕೋಪ ಏನ್ ಸಂಭವಿಸುತ್ತೋ ಅಂತ ಸಂದರ್ಭದಲ್ಲಿ ಈ ಅಧ್ಯಯನದ ತಂಡ ಅಂತೂ ವಿಜ್ಞಾನಿಗಳ ತಂಡ ಕೊಡಗು ಜಿಲ್ಲೆಗೆ ಬರುತ್ತೆ. ಅದಂತೆ ಆ ಗ್ರಾಮದಲ್ಲೂ ಕೂಡ ಭೂಕುಸಿತ ಉಂಟಾಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಆ ವಿಜ್ಞಾನಿಗಳು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಸಣ್ಣದಾಗಿ ಇದೊಂದು ಗೋಚರಿಸುತ್ತೆ. ಅದಾದ ನಂತರ ತಂಡವಾಗಿ ವಿಜ್ಞಾನಿಗಳ ತಂಡ ಆ ಒಂದು ಗ್ರಾಮಕ್ಕೆ ಆಗಿಂದ ಹಾಗೆ ಬಂದು 1000ಕ್ಕೂ ಅಧಿಕ ಬಾರಿ ಈ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದೆ. ಹೀಗಾಗಿ ಅಲ್ಲಿನ ಗ್ರಾಮೀಣ ಭಾಗದ ಗ್ರಾಮಸ್ಥರಿಗೆ ಒಂದು ರೀತಿ ಆತಂಕ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಇನ್ನು ಏನು ಸರ್ಕಾರ ಅಧಿಕೃತವಾಗಿ ಏನು ಘೋಷಣೆ ಅಂತೂ ಏನು ಮಾಡಿಲ್ಲ, ಆದ್ರೆ ಗ್ರಾಮಸ್ಥರಿಗೆ ಒಂದು ರೀತಿ ಭಯ ಕಾಡ್ತಾ ಇದೆ. ಎಲ್ಲಿ ನಮ್ಮ ಕೃಷಿ ಭೂಮಿಯನ್ನ ಭೂಸ್ವಾಧೀನವನ್ನ ಪಡಿಸ್ಕೊಳ್ತಾರೆ, ಎಲ್ಲಿ ನಮ್ಗೆ ಇಲ್ಲಿಂದ ಗ್ರಾಮದಿಂದ ಹೊರಗೆ ಹಾಕ್ತಾರೆ, ಈ ಒಂದು ಆತಂಕ ಅಲ್ಲಿಯ ಗ್ರಾಮಸ್ಥರು ಕಾಡ್ತಿದೆ. ಅದಕ್ಕೆ ಪೂರಕವಾಗಿ ಆ ಎಲ್ಲಾ ಖನಿಜಾಂಶಗಳು ಕೂಡ ಆ ರೀತಿ ಬಿಂಬಿಸ್ತಾ ಇದೆ. ಮತ್ತೆ ನೀವು ನೋಡ್ಬೋದು ಆ ದೃಶ್ಯದಲ್ಲಿ ಯಾವ ರೀತಿ ಗೋಚರಿಸ್ತಿದೆ ಆ ಖನಿಜಾಂಶಗಳು ಅಂತ. ಹೀಗಾಗಿ ಅಲ್ಲಿಯ ಗ್ರಾಮಸ್ಥರಿಗೆ ಒಂದು ರೀತಿ ತೀವ್ರ ಆತಂಕಕ್ಕೂ ಕೂಡ ಕಾರಣವಾಗಿದೆ. ಹೀಗಾಗಿ ಅಲ್ಲಿಯ ಸುತ್ತಮುತ್ತ ಇರತಕ್ಕಂಥ ಗ್ರಾಮಸ್ಥರು ತಹಶೀಲ್ದಾರ್ ಹಾದಿಯಾಗಿ ಜಿಲ್ಲಾಧಿಕಾರಿಗಳು ಕೂಡ ಮನವಿಯನ್ನ ಮಾಡಿರ್ತಕ್ಕಂಥದ್ದು. ಈ ಒಂದು ನಿಕ್ಷೇಪ ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ.